ಬಿಗ್ ಬಾಸ್ ರನ್ನರ್ ಅಪ್ ಆದಾಗ ಸುದೀಪ್ ಕೈಯಿಂದ ನೀವು ತೆಗೆದುಕೊಂಡಂಥ ಟ್ರೋಫಿ. ಎಷ್ಟು ಮೆಮೊರಿ ಸರ್ ಇದು? ಮರೆಯೋಕ್ಕಾಗಲ್ಲ ಸರ್. ಯಾಕಂದರೆ ಎಷ್ಟೆಷ್ಟು ಜನಗಳು 3 ರೂಪಾಯಿ ಖರ್ಚು ಮಾಡಿ ಓಟ್ ಹಾಕೋರು. ಸೊ ಅದರಿಂದ ಸಿಕ್ಕಿರುವಂಥ ಟ್ರೋಫಿ, ಲಕ್ಷಾಂತರ ಕೋಟ್ಯಾಂತರ ಜನ ಒಂದು ಆಶೀರ್ವಾದ, ಪ್ರೀತಿ, ದಿವಾಕರ್ ಗೆಲ್ಲಬೇಕು, ಫೈನಲ್ ಗಂಟೆ ಬರಬೇಕು ಅಂತ ಆಶೀರ್ವಾದ ಮಾಡಿರೋ ಎಷ್ಟೋ ತಾಯಿ ತಂದೆ ಇದ್ದಾರೆ, ಅಣ್ಣ ತಮ್ಮದಿರ ಒಂದು ಆಸೆ ಅಂತ ಅನ್ಕೋತೀನಿ. ನನ್ನ ಸ್ಟ್ರಗಲ್ಲು, ಆಮೇಲೆ ನಮ್ಮ ಮಿಸ್ಸಸ್ ಅವರ ಆಸೆ, ಇದರಲ್ಲೆಲ್ಲ ಇದೆ ಸರ್ ಕಂಪ್ಲೀಟು. ಆಮೇಲೆ ನನ್ನ ಪ್ರತಿಯೊಂದು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಒಬ್ಬ ನಟನಾಗಿ ಅಂತ ಪ್ರತಿಯೊಂದೂ ಕೂಡ ಈ ಟ್ರೋಫಿಲಿ ಅಷ್ಟು ಎಫರ್ಟ್ ಇದೆ ಸರ್. ನಿಜವಾಗ್ಲೂ ಅಂದರೆ ಖುಷಿ ಆಗುತ್ತೆ ಸರ್. ಇವತ್ತು ಇಡೀ ಕರ್ನಾಟಕದಲ್ಲಿ ಸೊ ನಮ್ಮನೇಲಿ ಬಿಗ್ ಬಾಸ್ ಟ್ರೋಫಿ ಇದೆ ಅನ್ನೋಕ್ಕೆ, ಈಗ ಎಲ್ಲರೂ ಡಿಗ್ರಿ, ಬಿ ಎಡ್, BCom ಮಾಡೋದು ಎಲ್ಲ ಒಂದೊಂದು ಸರ್ಟಿಫಿಕೇಟ್ ಇರ್ತದಲ್ಲ, ಅದೇ ಥರ ನನಗೊಂದು ಇದು ದೊಡ್ಡ ಸರ್ಟಿಫಿಕೇಟ್ ಸರ್ ನನಗೆ. ಇದು ನಾನು ಲೈಫ್ ಚೇಂಜಿಂಗ್ ಸರ್ಟಿಫಿಕೇಟ್. ಖಂಡಿತ ಸರ್. ಸರ್ ಏನಂದರೆ ನಾಟ್ ಫಾರ್ ಈಜಿ ಸರ್. ಎಷ್ಟೋ ಜನ ಇವತ್ತು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇರ್ತಾರೆ. ಎಷ್ಟು ಹುಚ್ಚುಚ್ಚಾಟ ಆಡ್ಕೊಂಡು ನಮ್ಮನ್ನು ಕರೆದ್ರೆ ಸಾಕು ಅಂತ ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರೆ. ಎಷ್ಟೋ ಜನ ರೀಲ್ಸ್ ಆಗ್ಬೋದು, ಎಷ್ಟೋ ಜನ ಆ್ಯಕ್ಟರ್ಗಳಿದ್ದಾರೆ ಸರ್. ನಮ್ಮನ್ನ ಯಾವತ್ತು ಬಿಗ್ ಬಾಸ್ ಕರೀತಾರೆ ಅಂತ. ಸೊ ಕಾಮನ್ ಮ್ಯಾನಾಗಿ ಹೋಗಿ ಈ ಟ್ರೋಫಿ ತರದಿದೆಯಲ್ಲ ಸರ್, ಏನು ಹೆಸರಿಲ್ಲದೆ ಹೋಗಿ ಒಬ್ಬ ಝೀರೋ ಆಗಿ ಹೋಗಿ ಬರ್ಬೇಕಾದ್ರೆ ಇದೊಂದು ಹೀರೋ ಥರ ಟ್ರೋಫಿ ಥರ ಇದೆಯಲ್ಲ, ಭಾಳ ಸುಲಭವಾದ ಮಾತಲ್ಲ ಸರ್. ಭಾಳ ನನ್ನ ಅಷ್ಟು ಶ್ರಮಗಳಿದೆ ಸರ್. ಇದೆಲ್ಲ ಅಷ್ಟು ಶ್ರಮ, ನಮ್ಮ ಇಡೀ ಕರ್ನಾಟಕದ ಜನ ಅಷ್ಟು ಪ್ರೀತಿ, ಅವ್ರ ಆಶೀರ್ವಾದ ಈ ಟ್ರೋಫಿ ಮೇಲಿದೆ. ಆಮೇಲೆ ಸುದೀಪ್ ಸರ್ದು ಮೇನು ಅವ್ರ ಕೈಯಿಂದ ತೊಗೊಂಡಿರೋದು ಹೇಳಿದ್ನಲ್ಲ ಸರ್. ಸುದೀಪ್ ಸರ್ನ ನೋಡಿರೋದು ನಮ್ಮಣ್ಣ ಶೂಟಿಂಗಲ್ಲಿ ಫಸ್ಟು. ಆಮೇಲೆ ಅಭಿನಯ್ ಚಕ್ರವರ್ತಿ ಅಂತ ಬಿಡಿಸ್ಕೊಡ್ತಾ ಇದ್ದಾರೆ. ಅವಾಗ ಎಷ್ಟೋ ಲಕ್ಷಾಂತರ ಸಾವಿರಾರು ಜನಗಳು ಹಿಂದ್ಗಡೆ ಎಲ್ಲೋ ಕೂತಿದೆ. 3ನೇ ಸರಿ ಬಿಗ್ ಬಾಸಲ್ಲಿ ಟ್ರೋಫಿ ಇಸ್ಕೊಂಡು, 2 ಸಲ ಬಿಟ್ಟು 3ನೇ ಸರಿ ಅವ್ರು ಸಿಕ್ಕಿದೆ ಬಿಗ್ ಬಾಸ್ ಟ್ರೋಫಿ. ಅವ್ರ ಕೈಯಿಂದ ತೊಗೊಂಡಿದ್ದೀನಿ. ಅದೊಂದು ಭಾಳ ಒಂದು ಖುಷಿ ಆಗುತ್ತೆ ಸರ್. ಈಗಲೂ ಕಾಂಟ್ಯಾಕ್ಟ್ ಇಲ್ಲ, ನಾನು ಖಂಡಿತ ಅವ್ರು ಹೋದಾಗ ಭೇಟಿ ಆಗ್ತಾ ಇರ್ತೀನಿ ಸರ್ ನಿಜವಾಗ್ಲೂ. ಯಾಕಂದರೆ ಅವ್ರು ಬಿಸಿ ಆಲ್ಮೋಸ್ಟ್ ಕೆಲವರು ಇರ್ತಾರೆ. ಇದ್ದಾಗ ಹೋದಾಗ ಮಾಡ್ತೀನಿ. ತುಂಬ ಇವಾಗಲೂ ನನ್ನನ್ನು ನೋಡೋಕೆ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಅದೊಂದು ಖುಷಿ ಸರ್. ಹೌದು, ಅವರಾಗಲಿ ಶಿವಣ್ಣ ಆಗ್ಬೋದು. ಸೊ ಏನಂದರೆ ಎಲ್ಲರೂ ಅಷ್ಟು ಪ್ರೀತಿಯನ್ನು ಮಾತಾಡ್ತಾರೆ. ಅದು ಮರೆಯೋಕ್ಕಾಗಲ್ಲ ಸರ್ ಅದು. ಓಕೆ. ಸೊ ಈಗ ನೀವು ಆ ಸೀಸನ್ 5ನಲ್ಲಿ ನೀವು ಕಂಟೆಸ್ಟ್ ಮಾಡಿದ್ದು, ಈಗ ಸೀಸನ್ 12 ಕೂಡ ಅದು ಮುಗೀತು. ಹೌದು. ಸೊ ಈಗಿನ ಕಂಟೆಸ್ಟೆಂಟ್ಗಳಿಗೂ ಆಗಿನ ಕಂಟೆಸ್ಟೆಂಟ್ಗಳಿಗೂ ಯಾವ ಥರ ಏನಾದರೂ ವ್ಯತ್ಯಾಸಗಳು ಹೇಗೆ ಈಗ ಬರೋರ್ಗು ಸರ್? ಈಗ ಏನು ಗೊತ್ತಾ ಸರ್, ಈಗ ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಏನಾಗ್ಬಿಡುತ್ತಂದರೆ, ಕೆಲವರು ಬಿಗ್ ಬಾಸ್ಗೆ ಹೋಗಿ ನೋಡ್ತಾ ಇರ್ತೀವಲ್ಲ, ಹೋಗ್ಬಿಟ್ಟು ಹಿಂಗೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮತನ ನೀವು ಇಳಿಸ್ಕೊಂಡು ಹೋಗಿ, ಅದೊಂದು ಮೇನ್ ಇಂಪಾರ್ಟೆಂಟು. ಇವತ್ತು ಎಷ್ಟೋ ಜನ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಏನೇನೋ ಮಾಡೋಕೆ ಹೋಗ್ತಾ ಇರ್ತಾರೆ. ವೈರಲ್ ಆಗ್ಬಿಡ್ಬೇಕು, ಇದಾಗಬೇಕು ಅಂತ. ದಯವಿಟ್ಟು ಅಂಥದ್ದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಯಾವ್ರಿಗೆ ಅದೃಷ್ಟ ಇರ್ತದೆ ಅಂಥವ್ರಿಗೆ ಅವಕಾಶಗಳು ಸಿಗುತ್ತೆ. ಓಕೆ, ಅವಕಾಶಗಳು ಸಿಗೋದು ಬೇರೆ, ಸಿಕ್ಕಿ ಫೈನಲ್ ಗಂಟೆ ಇರೋದಿದೆಯಲ್ಲ, ಅದು ಮೇನ್ ಇಂಪಾರ್ಟೆಂಟು. ಅಲ್ಲಿ ನಿಮ್ಮ ತಾನೇ ಯಾವತ್ತೂ ಬಿಡೋಕೆ ಹೋಗ್ಬೇಡಿ. ಯಾಕಂದರೆ ಪ್ರತಿ ಟೈಮು ಅಲ್ಲಿ ಡ್ರಾಮಾ, ನಾಟಕ ಮಾಡೋಕ್ಕೆ ಆಲ್ಮೋಸ್ಟು ಭಾಳ ಕಷ್ಟ. ಅಲ್ಲಿ 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಫೈನಲ್ ಗಂಟೆ ಇದ್ದು ನೀವು ಗೆಲ್ಲದಿದೆಯಲ್ಲ, ಅದೇ ಮೇನ್ ಇಂಪಾರ್ಟೆಂಟ್. ನಮ್ಮ ತನ ನಾವು ಇರಬೇಕು. ಹೌದು, ಅಲ್ಲಿ ಡ್ರಾಮಾ ಮಾಡ್ತಾ ಹೋದರೆ ಜನಗಳಿಗೆ ಗೊತ್ತಾಗುತ್ತೆ, ಅವರೇ ನಾಮಿನೇಟ್ ಮಾಡಿ. ಹೌದು. ಆಮೇಲೆ ನಾನು ಇನ್ನೊಂದು ಬಿಗ್ ಬಾಸ್ ಟೀಮ್ಗೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬರೀ ಸೋಷಿಯಲ್ ಮೀಡಿಯಾ, ಬರೀ ಎಲ್ಲರನ್ನೂ ಬಿಟ್ಟು ಕಂಪ್ಲೀಟು ಅಟ್ಲೀಸ್ಟು ಎಷ್ಟೋ ನ್ಯೂಸ್ ಚಾನಲ್ಗೂ ಕೂಡ ಅವಕಾಶಗಳು ಕೊಟ್ಟವ್ರೆ, ಇಲ್ಲ ಅಂತಲ್ಲ. ಆಮೇಲೆ ಕಾಮನ್ ಮ್ಯಾನ್ಗಳು ತುಂಬ ಜನ ಇದ್ದಾರೆ ಸರ್. ಅವ್ರಿಗೆ ಟ್ಯಾಲೆಂಟ್ ಇದೆ ಸರ್, ಸತ್ಯವಾಗಿ ಭಾಳ ಮಜಾ ಕೊಡ್ತಾರೆ. ನಾನೇ ತೊಳಿ ಸೋಷಿಯಲ್ ಮೀಡಿಯಾ ಇದ್ದೀನಿ ಹೋಗ್ತಾ ಇದ್ದ ಬಿಗ್ ಚಾನ್ಸಸ್ ಇಲ್ಲ. ನ್ಯಾಚುರಲ್ ಇದಕ್ಕೆ ಜನಕ್ಕೆ ನಾನು ಆ ಥರ ಮಜಾ ಕೊಟ್ಟೆ. ಪ್ರತಿಯೊಬ್ಬರು ಹುಡುಕಿ ತುಂಬ ಜನ ಇದ್ದಾರೆ. ಯಾಕಂದರೆ ಎಲ್ಲೋ ಸೋಷಿಯಲ್ ಮೀಡಿಯಾ ಬಂದರು ಅವ್ರಿಗೆ ಅವಕಾಶಗಳನ್ನಕ್ಕಿಂತ ಹೊರಗಡೆ ಇರೋಂಥ ಕಾಮನ್ ಮ್ಯಾನ್ಗೆ ಕೊಡಿ ತುಂಬ ಜನ ಇದ್ದಾರೆ. ಎಷ್ಟೆಷ್ಟು ಟ್ಯಾಲೆಂಟ್ ಇರೋರು ಇಡೀ ಕರ್ನಾಟಕ ಹುಡುಕಿದ್ರೆ ಒಬ್ಬೊಬ್ಬರು ಒಂದು ಟ್ಯಾಲೆಂಟ್ ಇರೋರು ಸಿಗ್ತಾರೆ. ಅಂಥವ್ರು ಕೂಡ ಅವಕಾಶ ಕೊಡಿ, ಜನಗಳಿಗೆ ನಗಿಸ್ತಾರೆ. ಅಂಥವ್ರು ತುಂಬ ಜನ ಇದ್ದಾರೆ ಸರ್. ಎಷ್ಟೋ ಜನ ಪೊಲೀಸ್ ಆಫೀಸರ್ಲಿದ್ದಾರೆ, ಡಾಕ್ಟ್ರುಗಳಿದ್ದಾರೆ, ಆಮೇಲೆ ಪ್ರತಿಯೊಂದು ಗೌರ್ಮೆಂಟ್ ಆಫೀಸಲ್ಲಿ ಪ್ರತಿಯೊಂದರಲ್ಲಿ ಇರುತ್ತೆ ಸರ್. ಅಂಥವ್ರಿಗೂ ಒಂದೊಂದು ಅವಕಾಶಗಳು ಕೊಟ್ಟ ಅಂದರೆ ತುಂಬ ಚೆನ್ನಾಗಾಗತ್ತೆ ಸರ್. ಬರೀ ನಾವು ಹಣ್ಣು ಮಾರೋರು, ತರಕಾರಿ ಹೆಂಗ್ ಸಾಂಗ್ ಆಡ್ತಾರೆ ಗೊತ್ತಾ, ಎಂಥ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ ಸರ್, ಅಂಥವ್ರು ಇರ್ತಾರೆ. ಅಂಥವ್ರು ಕೂಡ ಅವಕಾಶಗಳು ಕೊಡಿ ಅನ್ನೋಕ್ಕೆ ನಾನು ಬಿಗ್ ಬಾಸ್ ಟೀಮ್ಗಳಿಗೆ ಕೊಡಿ. ಎಸ್, ಥ್ಯಾಂಕ್ ಯು ದಿವಾಕರ್ ಅಷ್ಟೊತ್ತು ಮಾತಾಡಿದ್ದಕ್ಕೆ. ನಿಮ್ಮ ಲೈಫ್ ಕೂಡ ಹೀಗೆ ಶುರುವಾಗಿದೆ, ಕಂಟಿನ್ಯೂ ಆಗಲಿ. ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ. ಸಿನಿಮಾಗಳು ಮಾಡಿದಾಗ ಸೊ ನಮಗೂ ಹೇಳಿದ್ರೆ ನಾವು ನಮ್ಮ ಕಡೆಯಿಂದ ಏನು ಬೇಕೋ ಅದು ಸಪೋರ್ಟ್ ನಾವು ಕೂಡ ಮಾರ್ಕೆಟಿಂಗ್ ಆದರೆ ಏನು ಬೇಕೋ ಅದನ್ನು ನಾವು ಖಂಡಿತ ಸರ್, ಖಂಡಿತ.